ಅಯ್ಯೋ ಅಮ್ಮ ತಾತ ನಿನ್ ಶಾಸ್ತ್ರ ಓತ ಅಯ್ಯೋ ಸೌಭಾಗ್ಯ 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 ಬಂದ್ಬಿಟ್ರು. ಈಗ ನನ್ನ ಗಂಡನ ದೇಹದಲ್ಲಿ ಮುಕ್ಕಣ್ಣನ ಆತ್ಮ ಇದೆ, ಮುಕ್ಕಣ್ಣನ ದೇಹದಲ್ಲಿ ನನ್ನ ಗಂಡನ ಆತ್ಮ ಇದೆ. ಸತ್ಯ ಜ್ಞಾಪಕಕ್ಕೆ ಬಂತಲ್ಲ, ಇಲ್ಲಿದೆಲ್ಲ ಎಡವಟ್ಟಾಗ್ಬಿಡ್ತಿತ್ತು. ನೋಡ್ದ್ಯಾ ಇವ್ನ್ ಕೊಬ್ಬು ಒಳ್ಳೆ ಯಜಮಾನ ತರ ಕೂತಿದ್ದಾನೆ. ಹೇಳ ಮೇಲೆ ನನಗೆ ಸುಸ್ತಾಗಿದೆ ಕಣೆ, ನನ್ನ ಕೈಲ ಆಗಲ್ಲ ಕಣೆ. ಕಣೆ ನಿನ್ ನಾವಿಗೆ ಬಿದ್ದು ಹೋದ, ಕೈ ಸೇದೋದ. ಕಣೆ ಗಿಣೆ ಅಂತ ಹೇಳ ಮೇಲೆ. ನಾನಿನ್ ಗಂಡ ಕಣೆ. ಮುಚ್ಚ ಬಾಯ್ ಭಂಡ. ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ನನ್ಗೆಲ್ಲ ಗೊತ್ತು, ನೀನೇನ್ ಹೇಳ್ಬೇಕಾಗಿಲ್ಲ. ಅಯ್ಯೋ ನಿಂತ್ಬಿಟ್ಟಿದ್ರಿ, ಕೂತ್ಕೊಳ್ಳಿ ಅಂದ್ರೆ. ಅಮ್ಮ ಅವ್ರೆ ಅದು ಬಂದು ಏನ್ರಿ ನೀವು ಆ ಮುಕ್ಕಣ್ಣಂತರ ಅಮ್ಮವ್ರೆ ಗಿಮ್ಮವ್ರೆ ಅಂತ ಕರಿತಿರಲ್ಲ, ಇನ್ಮೇಲೆ ಹಾಗೆಲ್ಲ ಕರಿಬೇಡಿ. ಕೂತ್ಕೊಳ್ಳಿಪ್ಪ ಕೂತ್ಕೊಳ್ಳಿ. ಪ್ರೀತಿಯಿಂದ ಸೌಭಾಗ್ಯಾನಿ ಸಾಕು. ಅಯ್ಯೋ ನನಗೆ ದ್ರೋಹ ಮಾಡ್ಬೇಡ್ವೆ. ಅಯ್ಯೋ ನಿಜವಾದ ಪತಿ ಕಣೆ ನಾನು. ಪತಿ ಗೀತಿ ಅಂದ್ರೆ ನಿನ್ ಗತಿ ಕಾಣಿಸ್ಬಿಡ್ತೀನಿ. ನನಗೂ ಗೊತ್ತು ಕಣೋ, ದೇಹಕ್ಕಿಂತಲೂ ಆತ್ಮನೇ ಮುಖ್ಯ ಅನ್ನೋದು. ನೀವು ಕೂತ್ಕೊಳ್ಳಿಂದ್ರೆ ನನ್ ರಾಜ. ರಾತ್ರಿ ಎಲ್ಲ ನಿದ್ಗೆಟ್ಟು ಮಂತ್ರ ಹೇಳಿ ಹೇಳಿ ಸುಸ್ತಾಗ್ಬಿಟ್ಟಿದಿರಿ. ಅಮಾವಾಸ್ಯೆ ಅಂತ ಉಪವಾಸ ಬೇರೆ ಇದ್ಬಿಟ್ರಿ. ನೋಡಿ ಬಿಸಿ ಬಿಸಿಯಾಗಿ ಇಡ್ಲಿ ಮಾಡಿದೀನಿ, ತಂದು ಕೊಡ್ತೀನಿ. ನನಗೂ ಹೊಟ್ಟೆ ಹಸಿತಾ ಇದೆ ಕಣೆ. ನಾಯಿ ಹಂಗ್ ಬಡ್ಕೋಬೇಡ, ಸುಮ್ನೆ ಕೂತ್ಕೊಳ್ಳೋ. ಅಯ್ಯೋ ನಾಯಿ ಅಂತಾಳಪ್ಪ, ಇವನು ಯಾಕೆ ಒಪ್ಸೋದಪ್ಪ ನಾನು. ಇವ್ರು ಒಳ್ಳೆ ಅವಕಾಶ ಮಾಡ್ಕೊಟ್ಟವ್ರಿ. ಅಮ್ಮ ಅವರು ಆತ್ಮ ಬದಲಾಗೋಗೈತೆ ಅನ್ಕೊಂಡವ್ರಿ. ಈ ಚಾನ್ಸ್ ಬಿಡ್ಕೂಡ್ದು. ನನ್ನ ಮಗನೇ ಏನೋ ಲೆಕ್ಕಾಚಾರ ಆಗ್ತಿದ್ಯಾ? ಹೇಳೋ ಮೇಲೆ. ಈಗ ನಾನು ನೀನು, ನೀನು ನಾನು. ಅಯ್ಯೋ ಗುರುದ್ರೋಹಿ ನನ್ನ ಮಗನೇ, ಈಗ ಮಾಡ್ತಾ ಎಲ್ಲಿ ಬೇಡ ರಾಜ, ಇವನ್ ಮುಂದೆ ತಿಂದ್ರೆ ದೃಷ್ಟಿ ಆಗ್ಬಿಡುತ್ತೆ. ಬನ್ನಿ ಬೆಡ್ರೂಮ್ ಅಲ್ಲಿ ತಿನ್ನಿಸ್ತೀನಿ. ಅಯ್ಯೋ ಅಯ್ಯೋ ನನ್ನ ಮಾತು ಕಣೆ. ಅವನ ಮನೆ ಮರ್ಯಾದೆ ಸಾರ್ ಸಂಗೋಲಿ ಇಟ್ಬಿಡ್ತಾನೆ ಕಣೆ. ನನ್ನ ಮಗ ನಂಬೇಡ ಕಣೆ. ಹೊಟ್ಟೆ ತುಂಬಾ ತಿಂದಾಯ್ತು. ಮನ್ಸು ಮನಿಕೊಳ್ಳೋಣ ಅನ್ನಿಸ್ತದೆ. ರಾಜ ಇನ್ನು 3 ದಿವಸ ನೀವ್ ಮಲ್ಕೊಂಡು ರೆಸ್ಟ್ ತಗೊಳ್ಳಿ. ಅಪ್ಪ ಸದ್ಯ ಬದುಕದೆ 3 ದಿವಸ ಹೇಗಪ್ಪ ತಿಳಿಸಿ ಇವಳಿಗೆ. ಹುಡುಕಿ ಹುಡುಕಿ ಸಾಕಾಗೋಗ್ಬಿಡ್ತು. ಡ್ರೈವರ್ ಗಾಡಿ ನಿಲ್ಸು. ಏಯ್ ಅಲ್ಲೋಡು. ಶಾಂತಿ, ನನ್ ಬಂಗಾರ ಸಿಕ್ಬಿಟ್ಲು, ನನ್ ಬಂಗಾರ ಸಿಕ್ಬಿಟ್ಲು. ಏಯ್ ಮುದಗಳ ಏನ್ ನೋಡ್ತಾ ನಿಂತೀರಾ? ಹೋಗಿ ಎಳ್ಕೊ ಬಂದವಳನ್ನ. ಯಾರು ನೀವು? ಸುಮ್ನೆ ಬಾಯಿ ಮಿಸ್ ಕುತ್ಕೊಳ್ಳೆ. ಹೌದು ಗುರು, ಶಾಂತವ ಆಪತ್ತಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಹೇಗಾದ್ರೂ ಮಾಡಿ ಕಾಪಾಡಲೇಬೇಕು. ಮನೆಗ್ ಬಂದ್ ಲಕ್ಷ್ಮಿನ ಕಾಲಲ್ಲಿ ಓದಿಬೇಕು ಅಂತಿದ್ಯೇನೆ? ನಿನ್ನ ಇಲ್ಲಿ ತನಕ ಮುದ್ದು ಮಾಡಿ ಬೆಳೆಸಿದ್ದು, ನಿನ್ನ ಹುಡುಕಿ ಕರ್ಕೊಂಡ್ ಬಂದು ಹೊಸ ಮನೆ ಮಾಡಿ ಇಟ್ಟಿದ್ದು, ನೀನ್ ಇಷ್ಟಪಟ್ಟನ್ ಕಟ್ಕೊಂಡ್ ಮೇರಿಯೋ ಕಲ್ವೆ. ನಾನು ಮನೆ ಕಬ್ಬಳದ ಪೆಟ್ಟಿಗೆನ ಚಿಂದಿನ ತುಂಬಿಸ್ಕೊಳಕ್ಕೆ. ನೋಡು, ಆ ಹರಿಶ್ಚಂದ್ರನ ಹತ್ರ 25,000 ರೂಪಾಯಿ ಅಡ್ವಾನ್ಸ್ ತಗೊಂಡ್ಬಿಟ್ಟಿದೀನಿ. ಅವನು ಕಂಠಪೂರ್ತಿ ಕುಡ್ಕೊಂಡು ಮಲ್ಲಿಗೆ ಹೂವ ಸುತ್ಕೊಂಡು ನಿನ್ಗೋಸ್ಕರ ಕೆಳಗಡೆ ಕಾಯ್ತಾ ಇದ್ದಾನೆ. ಹೆಜ್ಜೆ ಪೂಜೆಗೆ ಮುಹೂರ್ತ ಮೀರೋಗ್ತಾ ಇದೆ. ಬಾಯಿ ಮುಚ್ಕೊಂಡು ಈ ಹೂ ಮುಡ್ಕೊಂಡು ನಡೆ ಕೆಳಗೆ. ಮರ್ಯಾದೆಯಾಗಿ ನನ್ನ ಮಾತು ಕೇಳ್ತೀಯೋ ಇಲ್ಲ? ಇನ್ನು ಎಷ್ಟೊತ್ತು? ಶಾಂತಿ ಬೇಗ ಬರ್ದೇ ಇದ್ರೆ ನನ್ನ ಮನಸ್ಸು ಅಶಾಂತಿ ಪಾಲಾಗುತ್ತೆ ಅಂತ ಈ ಹರಿಶ್ಚಂದ್ರ ಎಚ್ಚರಿಸಿದ್ದಾನೆ. ಅಮ್ಮ, ನಿಮ್ಮ ಚೊಕ್ಕ ಬಂಗಾರಿಗೋಸ್ಕರ ನಮ್ಮ ಶೃಂಗಾರ ರಾಯರು ಕೆಳಗಡೆ ಕಾಯ್ತಾ ಇದ್ದಾರೆ. 2 ನಿಮಿಷದಲ್ಲಿ ಬಂದ್ಬಿಡ್ತಾಳೆ ಅಂತ ಹೇಳಪ್ಪ. ಸರಿ ತಿರ್ಗೆ. ಗುರು ಗುರು ಗುರು, ಹುಡುಗಿ
ಒಳ್ಳೆ ಮಾಗಿದ ದಾಳಿಂಬೆ ಹಣ್ಣಿನ ತರ ಫಳ 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 ಅಂತ ಹೊಳಿತಾ ರೆಡಿಯಾಗಿ ಕೂತಿದ್ದಾಳೆ. ಯಾರು ನೀವು? ಬಾರ್ಸಕ್ ಬಂದಿರೋರು. ಅದೇ ಮುಂದೆ ನಡೆಯೋ ಶುಭ ಕಾರ್ಯಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡಕ್ ಬಂದಿರೋರು. ಓ, ಮ್ಯೂಸಿಕಲ್ ಲೈಟ್. ನೋಡಿದ್ಯಾ ನಮ್ ವಯ್ಯಾರಿ ವನಜ ಎಷ್ಟು ಚಾಲೋಕಾದ ಹೆಣ್ಣು ಅಂತ. ಎಲ್ಲಿ ನಿಮ್ ಬ್ಯಾಂಡ್? ಅಯ್ಯೋ ಲೈಟ್ಸ್ ಹೋಯ್ತು. Lights! ಲೈಟ್ಸ್ 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 ಲೈಟ್ಸ್. ಶಾಂತಿ ಎಲ್ಲಿ? ಶಾಂತಿ ಶಾಂತಿ? ಅಯ್ಯೋ ಹೇಳಿದಲ್ಲ, ಅನ್ಯಾಯ, ಭಾರಿ ಅನ್ಯಾಯ. ಎಲ್ಲಿ ಶಾಂತಿ? ವಂಚನೆ, ಮೋಸ, ದಗ. ಎಲ್ಲಿ ಎಲ್ಲಿ? ಯಾವ ಯಾರಿ? ನಿಜ ಹೇಳು, ಇಲ್ಲಿ ಬಂದವರಲ್ಲ ಯಾರು? ಅವ್ರೆಲ್ಲ ಯಾರು ಅಂತ ನನ್ನ ಕೇಳ್ತಾ ಇದ್ದೀರಾ? ಅವ್ರನ್ನ ನೀವು ತಾನೇ ಕರೆಸಿದ್ದು. ಹಾಗಾದ್ರೆ ನೀನು ಅವರನ್ನು ಕರೆಸಲ್ವಾ? ಅಯ್ಯೋ ಇಲ್ಲ. ಮುತ್ತಾದ ಹೆಣ್ಣು ಸಿಕ್ಕುತ್ತೆ ಅಂತ ಬಂದ್ರೆ ಕಣ್ಣಿ ಮಣ್ಣೀರ್ ಚೋಟೋದ್ಲು. ಶಾಂತಿ ಶಾಂತಿ ಶಾಂತಿ. ಅಖಿಲ ಕರ್ನಾಟಕ ಅನಾಥ ಸಂಘದ ಅಧ್ಯಕ್ಷೆಯಾಗಿ ಶ್ರೀಮತಿ ಶಾರದಮ್ಮ ಅವಿರೋಧ ಆಯ್ಕೆಯಾಗಿದ್ದಾರೆ. ಜನ್ಮ ಕೊಟ್ಟ ನಿನ್ ಸ್ವಂತ ಮಗನ್ನೇ ಅನಾಥನಾಗಿ ಮಾಡಿರೋ ನೀನು ಅನಾಥ ಸಂಘಕ್ಕೆ ಅಧ್ಯಕ್ಷೆನಾ? ಪೊಳ್ಳು ಗೌರವ, ಸುಳ್ಳು ಮರ್ಯಾದೆನ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ನನ್ನ ಮಗನೇ ಅಲ್ಲ ಅಂತ ಸುಳ್ಳು ಹೇಳಿ ನಾಟಕ ಆಡ್ತಿದ್ಯಮ್ಮ. ಒಬ್ಬ ತಾಯಿ ಹೊಟ್ಟೆಯಲ್ಲಿ ಎಷ್ಟೋ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಹುಟ್ಟಕ್ಕೆ ಸಾಧ್ಯವಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಕೆಟ್ಟ ತಾಯರು ಹುಟ್ಟುತ್ತಾರೆ ಅನ್ನೋದನ್ನ ನೀನು ನಿರೂಪಿಸ್ಬಿಟ್ಟೆ ಅಮ್ಮ. ಮಕ್ಕಳನ್ನ ಒಳ್ಳೆ ದಾರಿಗೆ ತರ ಎಷ್ಟೋ ಜನ ತಾಯಂದರೆ ಇರೋ ಈ ಭೂಮಿ ಮೇಲೆ ನಿನ್ನಂತ ತಾಯಿ ಬದುಕಿರ್ಕೊಡ್ದು. ಬದುಕಿರಕ್ಕೂ ನಾನು ಬಿಡೋದಿಲ್ಲ. ಬೇಡ ರಾಜು, ಸೇಡು ಪ್ರತೀಕಾರಕ್ಕೆ ಮುನ್ನೋಟವೇ ಹೊರತು ಹಿನ್ನೋಟ ಇರೋದಿಲ್ಲ. ಆ ತಾಯಿ ಯಾವ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ನಿಮಗ್ ಸುಳ್ಳು ಹೇಳಿದ್ರು ಅಂತ ತಿಳ್ಕೊಳ್ದೆ ದುಡುಕ್ಬೇಡಿ. ಅದನ್ನ ತಿಳ್ಕೊಳ್ಳೋಕೋಸ್ಕರನೇ ನಾನು ಹೋಗ್ತಾ ಇದ್ದೀನಿ. ತಿಳಿಸ್ತಾ ಇದ್ರೆ ಆಕೆ ಇರಲ್ಲ. ತಿಳಿದ ಮೇಲೆ ರಾಜು, ನಿಮ್ ಮಾತರದಿಂದ ಏನಾದ್ರೂ ಪ್ರಮಾದ ಆದ್ರೆ ನನ್ ಗತಿ ಏನು? ಶಾಂತಿ, ನಾನೇ ಕೊನೆ ದಿನಗಳನ್ನ ಎಣಿಸ್ತಾ ಇರುವಾಗ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿ ಇಲ್ಲ ನಿನ್ಗೆ ಅನ್ಯಾಯ ಮಾಡ್ಲಾರೆ ಇಲ್ಲ ಅಂತ ಸಂದರ್ಭ ಬಂದ್ರೆ ಇಬ್ರು ಜೊತೆಲೆ ಹೋಗೋಣ. ಒಂದ್ ವೇಳೆ ನಿಮ್ಗಿಂತ ಮೊದಲು ನಾನು ಹೋದ್ರೆ ಹೋಗೋಕ್ ಮುಂಚೆ ನಿಮ್ಮಿಂದ ತಾಳಿ ಕಟ್ಟಿಸ್ಕೊಂಡೆ ಹೋಗ್ತೀನಿ. ಶಾಂತಿ, ನಿಮ್ಮನ್ನೇ ನಂಬ್ಕೊಂಡಿರೋ ನನ್ ಕೈ ಬಿಡ್ಬೇಡಿ, ಕೈ ಬಿಡ್ಬೇಡಿ. ಶಾಂತಿ, ಶಾಂತಿ, ಯಾಕೆ ಶಾಕ್? ಕೇಡಿಯಾಗಿ ಹಿಂದ್ ಬಿದ್ದಿದ್ದಾನಲ್ಲ ಅಂತನ? ಜೈಲಿನಿಂದ ತಪ್ಸ್ಕೊಂಡ್ ಬಂದ್ಬಿಟ್ಟ ಅಂತನ? ಇಲ್ಲ ಮಗನಾಗಿ ಇನ್ನೂ ಬದುಕಿದಾನಲ್ಲ ಅಂತನ? ನೀನ್ ಮನುಷ್ಯಲೇ ಆಗಿದ್ರೆ ನಿನಗ್ ಮನಸ್ಸಿರ್ಲೇಬೇಕು. ಮನಸ್ಸಿದ್ರೆ ಆ ಮನಸ್ಸಿಗೆ ನಾನು ಯಾರು ಅಂತ ಗೊತ್ತಿರ್ಲೇಬೇಕು. ಗೊತ್ತಿದ್ರು ಅವತ್ ಯಾಕೆ ನೀನ್ ಹೇಳಿಲ್ಲ? ಈ ಪ್ರಪಂಚದಲ್ಲಿ ಯಾರೇ ಆಗ್ಲಿ ಎಂತ ನೀಚವಾದ ಸುಳ್ಳು ಬೇಕಾದ್ರೂ ಹೇಳ್ಬಹುದು. ಆದ್ರೆ ತನ್ನ ರಕ್ತನ ಹಾಲ್ನಂತೆ ಹಂಚಿಕೊಂಡಿರೋ ತಾಯಿ ತಾನ್ ಹೆತ್ತ ಮಗನ್ನೇ ಅಲ್ಲ ಅಂತ ಸುಳ್ಳು ಹೇಳಕ್ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಇಟ್ಸ್ ಹೈಲಿ ಬ್ಲಡಿ ಇಂಪಾಸಿಬಲ್. ಆದ್ರೂ ನೀನ್ ಹೇಳ್ದೆ ಯಾಕೆ? ಯಾವ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಆ ತರ ಸುಳ್ಳು ಹೇಳ್ದೆ? ಹೇಳು, ನಾನು ಯಾರು, ನೀನ್ ಯಾರು? ಹೇಳ್ತೀನಪ್ಪ, ಹೇಳ್ತೀನಿ. ನಿನ್ನ ಬಲವಂತವಾಗಿ ನನ್ನ ತಾಯಂತ ಒಪ್ಸಿ ನಿನ್ನ ಹಾಳ ಆಸ್ತಿಯಲ್ಲೋ ನೀನು ಮಾಡಿರೋ ಪಾಪದಲ್ಲೋ ಪಾಲ್ ತಗೊಳಕ್ ನಾನು ಇಲ್ಲಿಗೆ ಬಂದಿಲ್ಲ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಮೊಟ್ಟ ಮೊದಲ ವ್ಯಕ್ತಿ ತಾಯಿ. ಆದ್ರೆ ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ವ್ಯಕ್ತಿ, ಕಟ್ಟ ಕಡೆಯ ವ್ಯಕ್ತಿ ಯಾರು ಗೊತ್ತಾ? ನನ್ನ ಶಾಂತಿ. ನಿನ್ನನ್ನು ಕೊಂದು ನಾನು ಸಾಯ್ಬೇಕಂತ ಆತರದಿಂದ ಹೊರಟೆ. ಆದ್ರೆ ನನ್ನ ಶಾಂತಿ
ನನ್ನ ಆವೇಶನ ಅಡಗಿಸಿ ದುಡುಕ್ದೇ ಕೇಳ್ಕೊಂಬನ್ನಿ ಅಂತ ಹೇಳಿದ್ಲು. ಅದಕ್ಕೆ ಬಂದೆ. ನೀನ್ ನನ್ನ ತಾಯಿ ಹೌದೋ ಅಲ್ವೋ? ನೀನ್ ಹೇಳಲ್ಲ, ಹೇಳಕ್ಕೂ ಆಗಲ್ಲ. ಸುತ್ತ ಇರೋ 4 ಗೋಡೆಗಳು ಎಲ್ಲಿ ನಿನ್ ಬಣ್ಣ ಬಯಲ್ ಮಾಡ್ಬಿಡುತ್ತೆ ಅಂತ ಭಯ ತಾನೆ? ನೀನ್ ನಿಜವಾಗ್ಲೂ ನನ್ನ ತಾಯಾಗಿದ್ರೆ ಕದರಿಗುಡ್ಡದ ಗುಡಿ ಹತ್ರ ಬಾ, ನಿರ್ಭಯವಾಗಿ ಒಂದೇ ಒಂದ್ಸಲ ನನ್ನ ಮಗನೇ ಅಂತ ಕೂಗ್ಬಿಡು. ಸಾಕು, ನನ್ನ ಹೃದಯ ತುಂಬಿಕೊಂಡು ಮನಸ್ಸಿಗೆ ತೃಪ್ತಿ ತಂದ್ಕೋತೀನಿ. ಮಹಾರಥಿಯು ನೀನಾಗಿ ಮನ್ಮಥನು ನಾನಾಗಿ ಮನ್ಮಥನು ಮನೆಯ ನನ್ನ ಮಗನೇ, ಏನೋ ಸಂಗೀತ ಜೋರಾಗಿದೆ. ನನ್ನ ಶೋಭನ ಹಣ್ಣು ಹೆಣ್ಣು ಹಾಲು ನನ್ನ ಪಾಲು. ಇನ್ನು ಸ್ವಲ್ಪ ಹೊತ್ತಾದ ಮೇಲೆ ಕಿಟಕಿ ಬಾಗಿಲು ಮುಚ್ಚತ್ತೆ, ಊದುಬತ್ತಿ ಹೊಗೆ ಬರುತ್ತೆ. ನಿನ್ನ ಜೀವನಾನು ಅದರ ಹಾಗೆ ಕರಗೋ ನನ್ನ ಮಗನೇ. ನಾಚಿಕೆ ಬಿಟ್ಕೋಬೇಡ, ಮುಖ ತಿರುಗಿಸು. ಸೌಭಾಗ್ಯ, ಸೌಭಾಗ್ಯ, ನಿನ್ ಜೀವನ ಹಾಳು ಮಾಡ್ಕೋಬೇಡವೆ. ನಾನೇ ನಿನ್ ಗಂಡನೋ ನಿರೂಪಿಸಕ್ಕೆ ನಾನೊಂದು ಮಾತಾಡಿದ್ದೀನಿ, ದಯವಿಟ್ಟು ಕೇಳು. ಕೇಳಿದ್ರೆ ನಾನೇ. ಏನದು? ಸೌಭಾಗ್ಯ, ನಮ್ಮ ಮದುವೆ ಶೋಭನ ದಿವಸ ಯಾವ ದಂಪತಿಗಳು ನಡೆದಿರ್ತಕ್ಕಂಥ ಒಂದು ವಿಚಿತ್ರ ಘಟನೆ ನಡೀತದ, ಅದ್ ನೆನಪಿದ್ಯಾ? ಹೌದು. ಅದೇನಂತ ನನ್ನ ಮಗ ಅಂದ್ರೆ ಅವನ್ನೇ ಒಪ್ಕೋ, ನಾನು ಹೇಳಿದ್ರೆ ನಾನು ನಿನ್ ಗಂಡ ಒಪ್ಕೋ. ಏನಂತ್ಯಾ? ಸರಿ, ಏನು ಅಂದ್ರೆ ಹೇಳಿ. ಹೇಳು ಅಂತ ಹೇಳಿ. ಹೇಳಿ ಅಂದ್ರೆ ಅವನು ಹೇಳಲ್ಲ, ಅವನು ಮದುವೆ ಆಗಿರ್ತಾನೆ ಹೇಳಕ್ಕೆ. ಮೊದಲ ರಾತ್ರಿ ಬಾಗಿಲು ಮುಚ್ಚಿದ ಕೂಡ್ಲೆ ನಾನ್ ನಿನಗೊಂದು ಮುತ್ತು ಕೊಟ್ಟೆ. ಎಲ್ಲಿಗೆ? ನಿನ್ ಮುಖ ನೋಡಕ್ ನಾಚಿಕೆ ಪಟ್ಕೊಂಡು ಕನ್ನಡಿಲಿರೋ ನಿನ್ನ ಪ್ರತಿಬಿಂಬಕ್ಕೆ ನಾನ್ ಮುತ್ತು ಕೊಟ್ಟೆ ಅಲ್ವಾ? ಸರಿಯಾಗಿ ಹೇಳಿದ್ರಿ. ಆವತ್ ರಾತ್ರಿ ನಾವಿಬ್ರು ಮುದ್ದಾಡ್ತಾ ಮಲಗಿದ್ವಿ. ಬೆಳಗ್ಗೆ ಎದ್ದಾಗ ನನ್ ಪ್ಯಾಂಟ್ ಶರ್ಟು ನೀನು ಹಾಕೊಂಡಿದ್ದೆ, ನೀನ್ ಸೀರೆ ಇರೋಕೆ ನಾನ್ ತೊಟ್ಕೊಂಡಿದ್ದೆ, ಹೌದಲ್ವಾ? ಬನ್ನಿ ಬನ್ನಿ ಬನ್ನಿ. ಭಾಗ್ಯ, ಈಗ ನಾನು ಗೊತ್ತಾಯ್ತಾ ಈ ನನ್ನ ಮಗ ಎಂತವನು ಅಂತ? ಡಬ್ಬಲ್ ಛತ್ರಿ ನನ್ನ ಮಗ, ಚಮಚ ನನ್ನ ಮಗ, ಲೇವು ಕಣ. ಅಯ್ಯೋ, ಎಲ್ಲೇ ಅವನು? ಅಯ್ಯೋ, ಅವನಿನ್ನೆಲ್ಲಿರ್ತಾನೆ? ಆಗಲೇ ಊರ್ ಗಡಿ ದಾಟಿರ್ತಾನೆ. ಏನು ಅಂದ್ರೆ ಆ ಮುಕ್ಕಣ್ಣ ನೀವೇ ಅಂತ ತಿಳ್ಕೊಂಡು ನಿಮ್ಮನ್ ಬಾಯಿಗೆ ಬಂದಂಗಿಲ್ಲ ಅಂದ್ಬಿಟ್ಟೆ. ಇದಕ್ಕೆಲ್ಲ ಕಾರಣ ನೀವೇನೆ, ನೀವ್ ಮಾಡಿದ ಪ್ರಯೋಗ. ಇನ್ಮೇಲೆ ಹೀಗೆಲ್ಲ ಮಾಡ್ಬೇಡಿ. ತಪ್ಪಾಯ್ತು ತಪ್ಪಾಯ್ತು. ನನ್ ಮೊದ್ಲು ಕ್ಷಮಿಸ್ಬಿಡಿ. ಸೌಭಾಗ್ಯ ಸೌಭಾಗ್ಯ,